ಕೋಟಿಯು ನಲಿದು ಕರುವಿಗೆ ಉನ್ನಿಸಿತು ಮೊಲೆಯ ಬೇಗದಿ ಚೆನ್ನಗೊಲ್ಲನ ಕರೆದು ತಾನು ಮುನ್ನ ತಾನೆಂದೆಂದಿತು ಚೆನ್ನಗೊಲ್ಲನ ಕರೆದು ತಾನು ಮುನ್ನ ಬ್ರಹ್ಮರಿ ನಾಟ್ಯಾಲಯ ಕುಕ್ಕುಜಡಿ ಪರಿಸರ ಒಂದಿರುಳು ಕನಸಿನಲ್ಲಿ ನನ್ನವಳ ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದನ ಮಲ್ಲಿಗೆಯ ಮೊಗ್ಗುಗಳು ಒಳಬೇಡಿಯ ಬರಿಸಿ ಕೊಳುಗುತ್ತಿವೆ
ಈಗಾಗಲೇ ಗೋಪೂಜೆಯನ್ನು ನಡೆಸಿ ಈಗ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವೀಗ ಇದ್ದೇವೆ. ಈಗಾಗಲೇ ವಿಶ್ವ ಹಿಂದೂ ಪರಿಷತ್ತಿಗೆ ಈಗ ಅಲ್ಲದೆ ಪುತ್ತೂರು ಜಿಲ್ಲಾ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದರ ಜಿಲ್ಲಾ ಕಾರ್ಯದರ್ಶಿಯಾದ ನವೀನ್ ಏರಿಯಾ ಮೊತ್ತ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ ಕುಮಾರತಿ ಭಾಗೀರಥಿ ಮುರುಳ್ಯ ಇವರು ನಮ್ಮ ಮುಂದಿಗಿದ್ದಾರೆ. ಅವರಿಗೆ ಕೂಡ ಘಟಕದ ಪರವಾಗಿ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀಧರಿಗೆ ಸೀತಾ ಅವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಶ್ರೀಧರಿಗೆ ಹರ್ಷಿತ್ ಸಹ ಕಾರ್ಯದರ್ಶಿ. ಅಧ್ಯಕ್ಷರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಅಜ್ಜನಗದ್ದೆ ಇದರ ಅಧ್ಯಕ್ಷರಾದ ಈಶ್ವರ ಕಾಯರ ಇವರು ಕೂಡ ಇವರಿಗೆ ಪ್ರಕಾಶ್ ಪದವಿ ಸ್ವಾಗತವನ್ನು ಬಯಸಿದ್ದೇನೆ. ಶ್ರೀಧರಿಗೆ ಕೃಷಿ ಎಲ್ಲ ದೇವರುಗಳನ್ನ ಮೊದಲನೇದಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇವತ್ತು ಇದ್ದಾರೆ, ಇವರು ಬೇರೆ ಬೇರೆ ಕಾರಣಗಳು ಇವತ್ತು ನನಗೆ ಆತ್ಮೀಯರಾಗಿದ್ದಾರೆ. ಅವರಿಗೆ ಇಲ್ಲಿ ಈ ಸ್ಟೇಜಲ್ಲಿ ಈಗ ಬಹಳಷ್ಟು ಮಾತಾಡಿ ಉದ್ಘಾಟನೆ ಮಾಡಿ ಮಾತನಾಡಿದ ಹಿರಿಯರು, ಅದೇ ರೀತಿ ಅರುಣ್ ನಾಯರ್ಕಲ್ಲು ಆ ದಿವಸಕ್ಕೆ ಈ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಆಗ ಎಲ್ಲರಿಗೂ ಗೋವುಗಳ ಬಗ್ಗೆ ಪ್ರೀತಿ ಇತ್ತು, ಭಕ್ತಿ ಇತ್ತು. ಆಗ ಎಲ್ಲ ಮನೆಯಲ್ಲಿ ಸಂಜೆ ಎಲ್ಲ ಸೇರಿ ಗೋವಿಗೆ ದೋಸೆ ಮಾಡಿ, ಏನು ಮನೆಯಲ್ಲಿ ಮಾಡಿದ ದೋಸೆ, ಅಮ್ಮನಿಗೊಂದು ಕೆಲಸ ದೋಸೆ ಮಾಡುವ ಕೆಲಸ, ಅಪ್ಪನಿಗೆ ಅದಕ್ಕೆಲ್ಲ ತಂದು ಬಾಳೆಎಲೆ ಮತ್ತೆ ಬಾಳೆಹಣ್ಣು ಬೆಲ್ಲ ಅವಲಕ್ಕಿ ಅಂಗಡಿಯಿಂದ ತಂದು ವ್ಯವಸ್ಥೆ ಮಾಡುವಂತ ಕೆಲಸ. ಇದೆಲ್ಲ ಒಟ್ಟಿಗೆ ಮಕ್ಕಳೆಲ್ಲ ಪಟಾಕಿ ಹಾರಿಸುವಂಥದ್ದು, ಸಂಭ್ರಮವೋ ಸಂಭ್ರಮ. ಆ ರೀತಿಯ ಕಾರ್ಯಕ್ರಮ ಆಗ್ತಿತ್ತು. ಅದು ಈಗಿನ ದಿನಗಳಲ್ಲಿ ದನಗಳ ಸಂಖ್ಯೆ ಕಡಿಮೆ ಆಗಿದೆ. ಗಂಡ ಹೆಂಡತಿ 2 ಮಕ್ಕಳು ಅಥವಾ 1 ಮಗು. ಅವ್ರ ನೆಂಟರ ಮನೆಗೆ ಹೋದ್ರೆ ಮಗು, ಇಲ್ಲಿ ಅದೇ ಗಂಡ ಹೆಂಡತಿ, ಅವ್ರ ಗೋ ಪೂಜೆ ಮಾಡೋದು. ಅದರಿಂದಾಗಿ ಅದೆಲ್ಲ ಮರೆಯುವಂತ ಸಂದರ್ಭದಲ್ಲಿ ಈ ಒಂದು ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದವರು ಸೇರಿಕೊಂಡು ಈ ಊರಿನ ಜನರು ಒಟ್ಟಿಗೆ ಸೇರಿಸಿ ಒಂದೇ ಕಡೆ ಹಬ್ಬವನ್ನು ಆಚರಿಸುವ, ಆ ಮುಖಾಂತರ ಈ ಗೋವುಗಳನ್ನು ಪೂಜೆ ಮಾಡುವ, ಗೋವಿನ ಮಹತ್ವವನ್ನು ತಿಳಿಸುವ ಅಂತ ಹೇಳುವ ಉದ್ದೇಶ. ಕುಮಾರಿ ಭಾಗೀರಥಿ ಮುರುಳ್ಯವರಿಂದ ಇವರು ಸ್ಮರಣಿಕೆಯನ್ನು ತಾವು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸುಳ್ಳ ಪ್ರಕಟ ಇದರ 9ನೇ ವರ್ಷದ ಸಾಮೂಹಿಕ ಗೋಪೂಜನಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮದ ಸಹಕರಿಸಿದಂತ ಬ್ರಾಹ್ಮರಿ ನಾಟ್ಯಾಲಯ ಗೋಪಿಯರ ಅರ್ಚನಗದ್ದೆ ಶಾಖೆ ವಿದುಶ್ರೀ ಜಯಶ್ರೀ ಕುಲಂಪಡಿಯವರ ಮಾರ್ಗದರ್ಶನದಲ್ಲಿ ಬಂದಂತ ಈ ಪುಟಾಣಿ ಮಕ್ಕಳ ಒಂದು ನೃತ್ಯಕ್ಕಾಗಿ ನಾವೆಲ್ಲರೂ ಒಂದು ಜೋರಾದ ಚಪ್ಪಾಳಿತಕ್ಕೆ ಪ್ರೋತ್ಸಾಹಿಸಬೇಕಾದ ಮೂಲಕ ಹೇಳಿಕೊಳ್ತಾರೆ. ನಾಯಕರು, ನಿರ್ದೇಶಕರು, ಪ್ರಾಥಮಿಕ ಕೃಷಿಯಿಂದ ಸಹಕರಿಸಿದ ಇವರು ಕೂಡ ನಮ್ಮನ್ನು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇವತ್ತಿನ ದಿನ ಸಾಮೂಹಿಕ ಗೋಪೂಜಾ 9ನೇ ವರ್ಷದ ಗೋಪೂಜಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಹಲವಾರು ವರ್ಷಗಳಿಂದ ಆಯುಧ ಪೂಜಾ ಕಾರ್ಯಕ್ರಮ, ಹಾಗೆ ಗೋಪೂಜಾ ಕಾರ್ಯಕ್ರಮ, ಇನ್ನಿತರ ಧಾರ್ಮಿಕ ನಮ್ಮ ದೇಶದ ಸಂಸ್ಕೃತಿ, ಸಂಸ್ಕಾರ, ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ಸಜ್ಜನ ಪ್ರಜೆಗಳಾಗಿ ಬಾಳುವಂತಾಗಲಿ ಎಂದು ಹಾರೈಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಪರಶಿವಾಲಯ ವರಹಿಮಾಲಯ ಜ್ವಲಿಸುವುಡಲಿನ ಜ್ವಾಲೆಯ ಹಿರಿಮೆ ಮಹಿಮೆಯ ಓನರಾಧಿಪ ದಹಿಸು ನಾಡಿನ ವೈರಿಯ ದಹಿಸು ನಾಡಿನ ವೈರಿಯ ಸತ್ತು ಮಲಗುತ್ತ ನಿತ್ತರಿತ್ತರು ಎನಿತು ಸಾಸಿದ ಯೋಧರು ತಮ್ಮ ನೆಲದೊಳೆ ಎಮ್ಮೆ ಛಲದೊಳೆ ಮಾತುಗರ್ಪಿತರಾದರು. ಅತ್ತ ಹೆಣ್ಣಿನ ಕಣ್ಣ ನೀರಿದೆ ಹೆತ್ತ ಒಡಲದು ನಮ್ಮದಾಗಿ ಅತೀತ ಕ್ಷೇತ್ರವ ತುಳಿಯುತ್ತಿರ ನರಿ ರಕ್ಕಸ ಎದ್ದು ನಿಲ್ಲಲಿ ಗ್ರಾಮ ಗ್ರಾಮದ ರಾಮ ಲಕ್ಷ್ಮಣ ತಾಪಸ ರಾಮ ಲಕ್ಷ್ಮಣ ತಾಪಸ
ಎಲ್ಲ ಹಿರಿಯ ಬಂಧುಗಳೇ ವಂದನೆಗಳು. ಮುಂದಿನ ಭಾಷಣಗಾರರೆಲ್ಲ ಹಾಗೆ ಹೇಳಿ ಸ್ವಲ್ಪ ಸಮಯ ಉಳಿತಾಯ ಮಾಡಿ ಆಯಿತು. ಅರ್ಥ ಆಗುವುದಕ್ಕೆ ಆಧ್ಯಾತ್ಮ ಬದುಕಿಗೆ ಸಮೀಕರಿಸುವ ಹಿನ್ನೆಲೆಯಲ್ಲಿ ಸ್ವಲ್ಪ ಪ್ರಯತ್ನ ನನ್ನದಷ್ಟೇ. ಧರ್ಮರಾಯ ಮಹಾಭಾರತದ ಒಂದು ಕಥೆ. ಕುರುಕ್ಷೇತ್ರ ಯುದ್ಧದ ನಂತರ ಪರೀಕ್ಷಿತ ರಾಜನಿಗೆ ಪಟ್ಟವನ್ನ ಕಟ್ಟಿ ಧರ್ಮರಾಯ ಸ್ವರ್ಗಕ್ಕೆ ಉತ್ಕ್ರಮಣನಾಗುತ್ತಾನೆ. ಆರು ಜನ ದ್ರೌಪದಿ ಸಹಿತವಾಗಿ, ಧರ್ಮರಾಯ ಮುಂದೆ, 5 ಜನ ಹಿಂದೆ. ಹೋಗುವುದೇ ಅಲ್ವ ಮುಂದಕ್ಕೆ, ಹಿಂದೆ ಯಾಕೆ ತಿರುಗಿ ನೋಡಬೇಕು? ತಲೆ ಉಂಟಾ? ತಲೆ ಇದ್ರೆ ನೀವು ಬ್ರಾಹ್ಮಣರು, ತಲೆ ಇಲ್ಲದೆ ಇದ್ರೆ ನೀವು ಬ್ರಾಹ್ಮಣರಲ್ಲ. ಹಾಗಾಗಿ ತಲೆ ಅಥವಾ ಮುಖ ಎನ್ನುವಂತಹದ್ದು ಗುಣದ ಸಂಕೇತವೇ ಹೊರತು ಜಾತಿ ಸೂಚಕವಲ್ಲ. ಬ್ರಾಹ್ಮಣರು ಶೋಷಿಸಿದರು, ಬ್ರಾಹ್ಮಣರು ನಮಗೆ ಶಿಕ್ಷಣ ಕೊಡಲಿಲ್ಲ, ಬ್ರಾಹ್ಮಣರು ಶ್ರೇಷ್ಠರು, ಉದ್ಯೋಗ ಅವಕಾಶ ಅವರೇ ಪಡ್ಕೊಂಡ್ರು ಅಂತ ಸುಳ್ಳು ಹೇಳುತ್ತಾ ನಮ್ಮ ಬ್ರಿಟಿಷರು ನಮ್ಮನ್ನು ವಂಚಿಸಿದ್ರಲ್ಲ, ಅದನ್ನೇ ಆಡಳಿತಗಾರರು ಮಾಡ್ತಾ ಇದ್ದಾರೆ. ಇನ್ನು ಬ್ರಿಟಿಷರು ಮಾಡಿದ್ದು ಸ್ವಲ್ಪ, ಅದರ 10 ಪಟ್ಟು ನಮ್ಮ ಆಡಳಿತಗಾರರು ಮಾಡ್ತಾರೆ. ಆಡಳಿತದ ಸವಾಲು ಅಲ್ಲಿಗೆ ಬಂತು. ಹಾಗಾಗಿ ಪ್ರೀತಿ ಬಂಧುಗಳೇ, ನಮ್ಮ ಪುರಾಣ ಶಾಸ್ತ್ರಗಳ ಬಗ್ಗೆ ಕನಿಷ್ಠ ತಿಳುವಳಿಕೆ ಜ್ಞಾನ ನಮಗೆ ಇಲ್ಲದಿದ್ರೂ ಕೂಡ ಮುಂದಿನವರಿಗೆ ತಿಳಿಸುವ ಕೆಲಸ ಸಂಘಟನೆಯ ಮೂಲಕ ಆಗಬೇಕಾದ ಅನಿವಾರ್ಯತೆ ಇದೆ ಭಾರತದಲ್ಲಿ ಅಂತ ಹೇಳಿದ್ದಾರೆ. ಜಗತ್ತು ಕಣ್ಣು ಬಿಡುವ ಮುಂಚೆಯೇ 1000 ವರ್ಷಗಳ ಹಿಂದೊಂದು ಚರ್ಚೆ ನಡೆಯಿತು ದುಂಡು ಮೇಜಿನ ಪರಿಷತ್ನಲ್ಲಿ ಇಂಗ್ಲೆಂಡ್ನಲ್ಲಿ. ಆಗ ಆ ಬ್ರಿಟಿಷ್ ಅಧಿಕಾರಿ ಅಂತ ಗೊತ್ತಿಲ್ಲ ನನಗೆ, ಅದು ಬಿಡಿ, ಬ್ರಿಟಿಷ್ ಅಧಿಕಾರಿಗಳಿಗೆ ಚರ್ಚೆ ನಡೆಯಿತು ಶಿಕ್ಷಣದ ಬಗ್ಗೆ. ಜಾನ್ ಗುಂಥರ್ ಹೇಳಿದಂತ ವಾದವನ್ನ ಸುಖಜನನಿಯಾದ ತಾಯಿ ಭಾರತ ಮಾತೆಗೆ ವಂದಿಸುತ್ತಾ, ಸ್ಥಳ ಸಾನ್ನಿಧ್ಯ ದೈವದೇವರಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ, ನನ್ನಂತಹ ಕೋಟ್ಯಾಂತರ ಹಿಂದೂ ಯುವಕರಿಗೆ ಹಿಂದುತ್ವ ಅಂದ್ರೆ ಏನು ಅಂತ, ಗೋರಕ್ಷಣೆಗಾಗಿ ಹಿಂದುತ್ವಕ್ಕಾಗಿ ಬಲಿದಾನಗೈದ ಹಿಂದೂ ಕಾರ್ಯಕರ್ತರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ, ಈ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀ ನವೀನ್ ಚಿಲ್ಪಾಲ್ ಅವರೇ, ಧಾರ್ಮಿಕ ಉಪನ್ಯಾಸ ಮಾಡಿದಂತ ಅದು ಇವತ್ತು ಸಿಕ್ಕಿದೆ. ಯಾವುದೇ ದೊಡ್ಡ ಸವಾಲುಗಳು ಬಂದರೂ ಕೂಡ ಅದನ್ನು ಎದುರಿಸುವಂತ ತಾಕತ್ತು ಈ ಚೊಕ್ಕಡಿಯ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮಾತೃಶಕ್ತಿಯ ದುರ್ಗವಾಣಿಯ ಕಾರ್ಯಕರ್ತರಿಗೆ ಇದೆ ಎಂಬ ಈ ಮಾತನ್ನು ಈ ಸಂದರ್ಭ. ಈ ದೇಶ ನಿಂತಿರುವುದು ಹೋರಾಟದ ಆಧಾರದ ಮೇಲೆ, ಈ ದೇಶ ನಿಂತಿರುವುದು ಸಂಘರ್ಷದ ಆಧಾರದ ಮೇಲೆ, ಈ ದೇಶ ನಿಂತಿರುವುದು ನಂಬಿಕೆಯ ಆಧಾರದ ಮೇಲೆ, ಈ ದೇಶ ನಿಂತಿರುವುದು ಸಂಸ್ಕೃತಿಯ ಆಧಾರದ ಮೇಲೆ, ಈ ದೇಶ ನಿಂತಿರುವುದು ಹಬ್ಬ ಆಚರಣೆಗಳ ಆಧಾರದ ಮೇಲೆ. ಹೇಳ್ತಾರೆ ಬಟೆಂಗೆ ತು ಕಟ್ಟೆಂಗೆ ಅಂತ. ನಾವು ಒಟ್ಟಾಗದಿದ್ರೆ ನಾವು ಛಿದ್ರರಾಗಿ ಹೋಗ್ತೇವೆ ಅಂತ. ಇವತ್ತು ನಾನಾ ರೀತಿಯಲ್ಲಿ ನಮ್ಮನ್ನು ಛಿದ್ರ ಮಾಡಿ ಹಾಕಿದ್ದಾರೆ. ಇನ್ನು ಕಾಲ ಸಮೀಪಿಸಿಲ್ಲ. ನಾವೆಲ್ಲರೂ ಒಟ್ಟಾಗೋಣ, ಒಗ್ಗಟ್ಟಾಗೋಣ. ಈ ದೇಶ ಧರ್ಮ ನನ್ನ ಊರಿನ ರಕ್ಷಣೆಗಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರ ಜೊತೆ ನಿಲ್ಲೋಣ ಅಂತ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಜರಂಗ ದಳ ಮಾತೃಶಕ್ತಿ ದುರ್ಗವಾಹಿನಿ ವಜ್ರಕಾಯ ಶಾಖೆ ಪದವು ಚಪ್ಪಾಡಿ ಸುಳ್ಯ ಪ್ರಖಂಡ ಸಾಮೂಹಿಕ ಗೋಪೂಜೆ ಮತ್ತು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪವರ್ ಮ್ಯಾನ್ ಶ್ರೀ ನಾಗೇಶ್ ಕೆ ಇವರಿಗೆ ಗೌರವಾಧಾರಗಳೊಂದಿಗೆ ನೀಡುವ ಸನ್ಮಾನ ಪತ್ರ. ಸನ್ಮಾನಿತರೆ ತಾವು 1970 ಫೆಬ್ರವರಿ 1ರಂದು ಕಾಂತಪ್ಪ ಮತ್ತು ಸರೋಜಿನಿ ದಂಪತಿಗಳ ಮಗನಾಗಿ ಜನಿಸಿದಿರಿ. ತಾವು ವಿದ್ಯಾಭ್ಯಾಸವನ್ನು ಸುಳ್ಯದ ಜೂನಿಯರ್ ಕಾಲೇಜಿನಲ್ಲಿ ಪಡೆದು ನಂತರ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಪವರ್ ಮ್ಯಾನ್ ಹುದ್ದೆಗೆ ಸೇರಿ ಪ್ರಸ್ತುತ ಧನ್ಯವಾದಗಳು
ಕೀರ್ತನ ಕೇವರಿಗೆ ಬಹುಶಃ ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಮಾತೃಶಕ್ತಿ ದುರ್ಗಾವಾಹಿನಿ ವಜ್ರಕಾಯ ಶಾಖೆ ಪದಾವು ಚೊಕ್ಕಾಡಿ ಸುಳ್ಯ ಪ್ರಖಂಡ ನಿತಿನ್ ಪಡ್ಪು ಇವರಿಗೆ ಗೌರವಾಧಾರಗಳೊಂದಿಗೆ ನೀಡುವ ಅಭಿನಂದನಾ ಪತ್ರ. ಸುಳ್ಯ ತಾಲೂಕು ಅಮರಪಡ್ನೂರು ಗ್ರಾಮದ ಪಡ್ಪು ಮನೆತನದಲ್ಲಿ ಶ್ರೀಯುತ ದಿವಂಗತ ಬೆಲಿಯಪ್ಪ ಗೌಡ ಮತ್ತು ಶ್ರೀಮತಿ ಕಮಲಾ ದಂಪತಿಗಳ ಮಗನಾಗಿ 17/11/1985 ಜನಿಸಿದ ಶ್ರೀ ನಿತಿನ್ ಪಡ್ಪುರವರು ತಾಲೂಕು ಕಂಡಂತಹ ಅತ್ಯಂತ ಯಶಸ್ವಿ ಕ್ರೀಡಾಪಟು ಹಾಗೂ ಕ್ರೀಡಾ ಸಂಘಟಕರಾಗಿದ್ದು, ಗ್ರಾಮಗಳಲ್ಲಿ ನಡೆಯುವಂತಹ ಯಾವುದೇ 13ರಲ್ಲಿ ವಿದ್ಯಾವಿದ್ಯಾಲಯ ಇವರನ್ನು ವಿವಾಹವಾಗಿದ್ದು, ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಯ್ಯನಕಟ್ಟೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಹಾಗೂ ಆರ್ಯನ್ ಎಂಬ ಪುತ್ರನನ್ನು ಪಡೆದು ಹೊರತ್ಯಡ್ಕ ಎಂಬಲ್ಲಿ ಸಂತಸದ ಬದುಕನ್ನು ಸಾಗಿಸುತ್ತಿದ್ದಾರೆ ಎಂಬುದು ನಮ್ಮೆಲ್ಲರಿಗೂ ಸಂತಸದ ವಿಚಾರ. ಅವರ ಈ ಸೇವೆಯನ್ನು ಗುರುತಿಸಿ ನೆರೆದಿರುವ ಗಣ್ಯರ ಸಮ್ಮುಖದಲ್ಲಿ ಅಭಿನಂದಿಸಿ ಗೌರವಿಸಲು ಅರ್ಪಿಸುತ್ತೇವೆ. ತಮಗೆ ಇನ್ನಷ್ಟು ಸೇವೆ ಮಾಡಲು ಆ ಭಗವಂತ ಆಯುರ ಆರೋಗ್ಯವನ್ನು ಕೊಡಲಿ ಎಂಬ ಪ್ರಾರ್ಥನೆ ನಮ್ಮೆಲ್ಲರದು. ವಂದನೆಗಳೊಂದಿಗೆ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು, ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಮತ್ತು ಮಾತೃಶಕ್ತಿ ದುರ್ಗಾವಾಹಿನಿ ವಜ್ರಕಾಯ ಮಾಸ್ಟರ್ ಮತ್ತೆ ಪುನೀತನ ಮಾತಾಡಿದ ನಂತರ ಹೆಚ್ಚು ವಿಷಯ ಉಳ್ಕೊಳ್ಳಿ ಅಂತ ಅನ್ಕೊಳ್ತೇನೆ. ಆದ್ರೆ ಒಂದಷ್ಟು ಸಮಸ್ಯೆಗಳನ್ನು ಹೇಳಿದಾರೆ ಅವರು. ನಮ್ಮ ದೇಶ ಯಾಕೆ ಅಂತ ಶ್ರೀಮಂತ ದೇಶ ಯಾಕೆ ಹಾಗಾಯ್ತು ಅಂತ ಹೇಳಿ ಇದನ್ನೆಲ್ಲ ಆಲೋಚನೆ ಮಾಡಿ 1964ರಲ್ಲಿ ವಿಶ್ವ ಪರಿಷತ್ ಪ್ರಾರಂಭ ಮಾಡಬೇಕು ಅಂತೇಳಿ ಸಾಮಾನ್ಯ ಆಗಿನ ಸರಸಂಘ ಚಾಲಕರಂತ ಸಾಮಾನ್ಯ ಗುರೂಜಿಯವರು ಆಲೋಚನೆ ಮಾಡಿದ್ರು. ಹಿಂದೂಗಳು ಜೊತೆ ಆಗದೇ ಇದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ ಅಂತೇಳಿ. ಏನು ಈ ದೇಶದಲ್ಲಿ ಜನಸಾಮಾನ್ಯರನ್ನು ಒಟ್ಟುಗೂಡಿಸಿ ಹಿಂದೂಗಳೆಲ್ಲ ಜೊತೆಯಲ್ಲಿ ಸೇರಿಸಿಕೊಂಡು ಹೋದ್ರೆ ಮಾತ್ರ ಈ ದೇಶ ಉಳಿದಿತ್ತು ಅಂತ ಹೇಳೋ ದೃಷ್ಟಿಯಿಂದ ಸಂಘ ಪ್ರಾರಂಭ ಆಗಿ 100ನೇ ವರ್ಷ. ಇಡೀ ವಿಶ್ವದ ಹಿಂದೂಗಳನ್ನ ಜೊತೆ ಮಾಡಿಕೊಂಡು ಹೋದ್ರೆ ಮಾತ್ರ ಈ ಪ್ರಪಂಚ ವಿಶ್ವ ಉಳಿದಿತ್ತು ಅನ್ನೋ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ಗೆ 60ನೇ ವರ್ಷ. ಇಂಥ ಸುಂದರ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಗೋ ಮಾತಾ ಕಿ. ಎಲ್ಲರಿಗೂ ನಮಸ್ಕಾರ. ಈ ಅತ್ಯಂತ ಅಚ್ಚುಕಟ್ಟಾದ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಊರಿನ ಹಿರಿಯರೇ, ಮಾತೆಯರೇ, ಮಕ್ಕಳೇ, ಮೊದಲನೇದಾಗಿ ನಾನು ಈ ಊರಿನ ಆರಾಧ್ಯ ದೇವವಾದ ಚೊಕ್ಕಾಡಿ ಉಳ್ಳಾಗ್ಲನ್ನು ಮತ್ತು ನಮ್ಮ ಕೊಪ್ಪಜಿಡಕ ವಿಷ್ಣುಮೂರ್ತಿಯ ಪಾದಾರಕ್ಕೆ ಮದ್ದಲೆಯಲ್ಲಿ ಮೃದಂಗ ಮಾಂತ್ರಿಕ ಲೆಕ್ಚರಮಣಿ ಗಣೇಶ್ ಭಟ್, ಮದ್ದಲೆ ಮೃದಂಗ ಇವತ್ತು ಈ ವ್ಯಕ್ತಿಗೆ ನಮ್ಮ ಧಾರ್ಮಿಕ ಉಪನ್ಯಾಸ ಮಾಡಿರುವಂತಹ ರಾಮಕೃಷ್ಣ ಭಟ್ ಚೊಕ್ಕಾಡಿ ಸುತ್ತಲೂ ತಮ್ಮ ದೇವಿ ಹಸ್ತಗಳಿಂದ ಶ್ರೀಗಳಿಗೆ ಸಾಲವಾಗಿದ್ದು ಸ್ಮರಣಿಕೆ ನೀಡಿ ಗೌರವಿಸಬೇಕಾದ ಚೆನ್ನೈಯ ಕನ್ನಡ ಭಾಷಿಕರಾಗಿ ನವೀನ್ ನೀರಿಯವರು ತಮ್ಮ ದಿವ್ಯ ಹಸ್ತಗಳಿಂದ ಶಾಲು ಹಾಗೂ ಕಿರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಹಾಗೂ ವಿಧಿಸಬೇಕಾಗಿ ಕೇಳಿಕೊಳ್ಳುತ್ತಾರೆ. ಚೆನ್ನೈಯ ಗಂಡುಗೆರೆ ರೋಹಿತ್ ಕುಶಲ, ನವೀನ್ ಶಿಲ್ಪಾರ್ ಅವರು ಇಲ್ಲಿ ಗೌರವಿಸಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದಾರೆ. ಹಾಸ್ಯ ಕಲಾವಿದರು ಪ್ರೀತಿಪೂರ್ವಕವಾಗಿ
ಕೂಡ ನಾವು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಹೀಗಾಗಿ ಕೈಗೊಳ್ತಾ ಇದ್ದೇವೆ. ರಕ್ತನೀಪ ಯದುವಿಕ ಅದೇ ರೀತಿ ಉತ್ತಮ ವ್ಯಕ್ತಿ ಯಕ್ಷಬಳ್ಳಿ ಕಡಪ ದಿನೇಶ್ ರೈ, ಯಕ್ಷಬಳ್ಳಿ ಕಡಪ ದಿನೇಶ್ ಅವರು ಶಾಲೆ ಹಾಗೂ ಕಿರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೋರಿಕೊಳ್ತಾರೆ. ಇನ್ನೋರ್ವ ರಂಗರಸಿಕ ರಾಜೇಶ್ ಕುಂಟ್ಯಾಡಿ ನಮ್ಮನ್ನು ಕೂಡ ನಾವು ಹರಿಪ್ರಸಾದ್ ಇದರಲ್ಲಿ ಒಂದರ ದಿವ್ಯ ಹಸ್ತಗಳಿಂದ ಶಾಲು ಹಾಗೂ ಕಿರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಈ ಸಭಾ ಕಾರ್ಯಕ್ರಮ ಮುಗಿದ ತಕ್ಷಣ ಇದೇ ಒಂದು ವೇದಿಕೆಯಲ್ಲಿ ಜಿಲ್ಲೆಯ ಪ್ರಸಿದ್ಧ ಹಾಸ್ಯಗಾರ ಗೋಪೂಜಾ ಕಾರ್ಯಕ್ರಮದ ಸಭಾಧ್ಯಕ್ಷರಾದ ನವೀನ್ ಚಿಕ್ಕರ್ ನ್ಯಾಯವಾದಿ ಮಂಗಳೂರು ಇವರಿಗೆ ಮುಖ್ಯ ಶಿಕ್ಷಕರು ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಶಿಕ್ಷಕರಿಗೂ ಕೂಡ ವಿನಯ ಪಾಡಲು ಮಂಗಳೂರು ವಿಭಾಗ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೃದಯದ ಧನ್ಯವಾದಗಳು. ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಹಕರಿಸಿದಂತ ಇವರಿಗೆ ಈಗ ಸಭಾಧ್ಯಕ್ಷರು ಸ್ಮರಣಿಕೆ ಕೂಡ ಹಾಗೂ ವೇದಿಕೆಯನ್ನು ಸಜ್ಜುಗೊಳಿಸಿಕೊಂಡಂತ ಧರ್ಮ ದೇವತೆ ತಾವು ಕೂಡ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರತಕ್ಕಂತ ವೇದಿಕೆಯ ಮುಂಭಾಗದಲ್ಲಿ ಸರ್ಕಾರಿ ಉನ್ನತ ದರ್ಜೆಯ ಹಿರಿಯ ಪ್ರಾಥಮಿಕ ಶಾಲೆ ಅಧ್ಯಯನ ಇದನ್ನು ಪಾಪಿನ ಮನವರಿಗೆ ಕೇಳಿ ಕೊಟ್ಟವಾರೆ ಕೇಳಿದರೆ ನಂಗೆ ಒಂದು ಕೇಳು ಜತ ಅವನು ಎಂತ ವಂಚಿತ ಅವು ನಮ್ಮ ಸುಗಮ ಸಂಗೀತದ ಇಂಚ ಪದಾರ್ಥ ಅಂಚ ಅವು ಎಲ್ಲ ಉತ್ತರಾದಿದ್ದು ಅಂಚನೆ ಅಂಚೆ ಹೆಂಚಿನ ಬಂದು ಫುಲ್ ಇಂಚಿಟ್ಟು ಬಂದು ಇಂಚಿಟ್ಟು ಬಂದು ಬೋಂಡ ದಂಡವು ಬೋಂಡವು ವಾತಾಪಿ ಗಣಪತಿ ಭಜ ವಾತಾಪಿ ಗಣಪತಿ ಭಜೆ ಏನ್ ಮಾತಾಡಕತ್ತೀರಿ ಭಾಷೆ ಇದೆಯಲ್ಲ ಈಗ ಹಾಡಿದ್ರಲ್ರಿ ಅದ ನಮ್ಮೂರ್ ಹಾಡ್ರಿ ಶರಣ್ರಿ ಎಲ್ಲಾರ್ಗ ಮತ್ತ ಆ ಕಡೆ ಅಣ್ಣಂದ್ರಿಗೆ ಇಷ್ಟು ಜನ ಈ ಕಡೆ ಅಕ್ಕಂದ್ರಿಗೆ ನೀವು ಮಕ್ಕಳಾಗದೇ ಇದ್ದವ್ರಿಗೆ ಔಷಧಿ ಕೊಡ್ತೀವಿ ನೀವು ಮದುವೆ 10 ವರ್ಷ ಆಯ್ತು ಹೆಂಡತಿ ಇದ್ದಾಳೆ ಮಕ್ಕಳು ಇಲ್ರಿ ಮತ್ತೆ ನಿನ್ನ ಬೊಚ್ಚಕ್ಕ ಮತ್ತು ನೀನು
ಅತ್ತೆ ಇಮೆ ಊರಿನಿಂದ ಮಾತ್ರ ಮೊದ್ದುಕೊಂಡು ಈ ಮನೆಯಲ್ಲಿ ಕೊಡಿಯಾಡಿ ನಾನು ಫುರ್ಸೋತಿ ನಾನು ಮಾಡ್ತೀನಿ ಅಲ್ಲಪ್ಪ ತಮ್ಮ ನೋಡ ಈ ವಾಹನ ಸರಿ ಮಾಡಿ ಕೊಡ್ತಾರಲ್ಲ ಗೊತ್ತಾಯ್ತಲ್ಲ ವಾಹನ ಸರಿ ಮಾಡಿ ಕೊಡೋರು ಒಂದು ಹಳ ಗಾಡಿ ಓಡಿಸಕತ್ತ ನೋಡ ಗಾಡಿ ಸರಿ ಮಾಡ್ಲಿ ಗಾಡಿ ಸರಿ ಮಾಡ್ಲಿ ಯಾಕೆ ಅವ ಅದನ್ನ ಸರಿ ಮಾಡಕ್ಕ ಅವ್ನ ತಾಕತ್ ಐತಿ ಮತ್ತ ನನಗ ನನ್ನ ಮತ್ತು ನನ್ನ ಕೈಯಾಗ ಐತಿ ನನ್ ಯಾವ ಬೇಕಾದ್ರೂ ಮತ್ತ ತಗೋಬಹುದು ಗಾಡಿ ಸರಿ ಮಾಡ್ಲಿ ಗುಜಿರಿ ಗಾಡಿ ಮತ್ತ ಬೈದಿಲ್ಲ ಮರ್ತು ಗೊತ್ತು ನಮ್ದೇ ಒಂದು ಮರ್ತು ಗೊತ್ತೇ ಈಡಿನಿ ಉದ್ಯಾಡಿ ಬರ್ತಾಂಡ ಒಳ್ಳೆ ಇನ್ನ ಬುಡೆದಿ ಗೊತ್ತಾಂಡ ಬುಡೆದಿ ಇಚ್ಚಂತೆ ಮರ್ತುಕೊಂಡ ಜೋಕುಲ ಹಾಕೊಂಡು ಇನ್ನ ಬುಡೆದಿ ಗೊತ್ತಾಂಡ ಅವಳು ಜೋಕುಲಾವು ಈ ರೋಡೆ ಬರು ನಿನಗುಂಟಲ್ಲ ಒಂದು ತಾರಾಯಿಯಲ್ಲಿ ನೆತ್ತಿಗೆ ಹೊಡಿತೇನೆ ಧಾರಾವಾಹಿ ಅಲ್ಲ ತಾರಾಯ್ಯ ಹಂಗಂದ್ರೆ ಓ ದೇವ ತಾರ ಇದ್ರೆ ಗೊತ್ತಿಲ್ಲ ಇಲ್ಲಿ ಬಾ ತಾರ ಇದ್ರೆ ನಿನಗೆ ತಾರೆ ಗೊತ್ತುಂಟಾ ಇದು ಪದ ಹೇಳ್ಬೇಡ ತಾರೆ ಗೊತ್ತುಂಟಾ ತಾರೆ ಉದ್ಯೋಗ ಅಲ್ಲ ಕಲ್ಕ ರಿಕ್ಷಾ ರಿಕ್ಷಾ ಕಲ್ಪೆ ಕಲ್ಪ ರಿಕ್ಷಾ ಗೊತ್ತುಂಟಾ ಕಲ್ಪೆ ರಿಕ್ಷಾ ತೆಂಡೆಯಲ್ಲಿ ಬೊಂಡಾಗಿ ಬೊಂಡ ತಾರೆ ಆಗುದು ಗೊತ್ತುಂಟಾ ಅದು ಏನ್ ಹೇಳೋದು ನನ್ಗೆ ಗೊತ್ತಿಲ್ಲ ಅದ ಪುಣ್ಯಾತ್ಮ ನೀನು ಸತ್ತ ಮೇಲೆ ನಿನ್ನನ್ನು ಮಲಗಿಸಿ ಅರಿಬಾರಿ ಇಟ್ಟು ಒಂದಿ ರಡ್ಡು ಗಡಿಟ್ಟು ದೀಪ ಇಡ್ತಾರೆ ತೆಂಗಿನಕಾಯಿ ಬೇಕಾದ್ರೆ ಆತ ಮಂಡೆ ಅದರಲ್ಲಿ ನೆತ್ತಿಗೆ ಹೊಡಿತೇನೆ ವನಮಾಲಿ ಮುರಳೀಧಾರಿ ಗೋವರ್ಧನ ಗಿರಿವರನಾರಿ ನಿತ ನಿತ ಗರ್ವತನ ತೋರಿ ಗೋಪಿ ವನಗಾರಿ ಹರಿಸುಂದರ ನಂದನ ಕುಂದ ನಾರಾಯಣ ಹರಿಯೋ ಓಡದ ಎಂತಲುನೆ ಬರುವಿನ ಬಾಡಿದ ಮೋಡಿಡನೆ ಕಣ್ಣೆ ಬಾಡಿದ ಮೋಡಿಡನೆ ಮಂಡ್ಯ ಮೇರೆ ಯಾವ
ಮಾತು ಗುರುನಾಥ ಎಷ್ಟು ಕೊಂಡ ನಾಲ್ಕು 47 ನಿಖಿಲ್ ಮಾತ ಅಪಪ್ರಚಾರ ಬೆಂದಿನ ಮುಟ್ಟಚ್ಚನ್ನ ಅದ ತೆರಿನಾಗ ಒಂದು ಮಾತಾಡ ಅಂತ ಹೇಳಿ ಗೊತ್ತಿದೆ ಒಂದೇ ನಮ್ಮ ನರಮಣ್ಣ ಲೆಕ್ಕ ಬದುಕೊಂಡಂಗೆ ಕೈಟ್ ಕಾಸು ಮಾಡು ಇಚ್ಚಿನ ವಿದ್ಯೆ ಮಾಡು ವಿಷಯ ಅಂದ ಯಾನಂತೂ ಕೈಟ್ ಕಾಸಿದ್ದೆ ಅಂತ ಎಲ್ಲಿ ಪುನಃ ಬಟ್ಟಲ್ಲತ್ತೀವಿ ನೆಲಟ್ಟು ನೋಡಿರ್ತೀನಿ ಬಂಗ ಎಲ್ಲಿ ಪುನಃ ಮೇಲೆ ನಾನು ಎಲ್ಲಿ ಪುನಃ ಮಸ್ತ್ ಎಲ್ಲಿ ಎತ್ತೆ ಅಂಚ ಇಜ್ಜಿ ಎಕ್ಸ್ಲಪುರ ಅಂದು ಬ್ರಹ್ಮರ ಕಸಲ ಅಂಚತ್ತು ಎಲ್ಲಿ ಪುನಃ ಬಾರಿ ಬಂಗ ಕಾಸಿದ್ದೆ ಒಂದು ಇಜ್ಜೆ ಕಲ್ಪಕ ಶಾಲೆಗೆ ಹೋಯ್ ಶಾಲೆ ಗೊತ್ತಲ್ಲ ಕಲಿತೆ ಸಾಧಾರಣ ಒಂದು ವಾರ ಹೋತೆ ಸುಣ್ಣ ಹಾಕಿರತ್ತೆ ಒಂದು ವಾರ ಶಾಲೆ ವಿಷಯ ಕಲ್ಪಿಯರೆ ಒಂದು ವಾರ ನೆಂಚಿನ ಒಂದು ವಾರ ಸಮಗಟ್ಟ ಆಯ್ತು ಬೇರೆ ಅವಳು ಹೊಂದಾಣಿಕೆ ಇಜ್ಜಿ ಹಾಕಲು ಉಳ್ಳ ಇಡಿ ಈ ಕೆಲವು ಶಾಲೆಯಲ್ಲಿ ಮಾತ್ರ ತೋತಾರೆ ಕಲ್ಪನಕಲ್ಲ ಹೊಂದಾಣಿಕೆ ಇದ್ದಿ ಹೊಂದಾಣಿಕೆದ ಕೊರತೆ ಅವಳ ಎಲ್ಲ ಸಂಬಳದಾನಿಗೂ ಓಡು ಗಲಾಟೆ ಅಲ್ಪ ನಮಗ ಹೊಂದಾಣಿಕೆ ಜನ ಉಂಟಾಯ್ತಿ ಇಲ್ಲ ನಾಡಲಾತೆ ಅನಂತ ಹೊಂದಾಣಿಕೆ ಜನ ಜಾಗರಿ ಅಂಚಿನ ಅಘಟಿತ ಘಟನೆ ಘಟನೆ ಬಾರಿ ಇನ್ನತೆ ಬೇರೆ ಅವಳಡ್ಡೆ ಗುರುಕುಲ ಹಾಕಲೆ ನಾವು ಮಂಚಿ ಮಂಚಿ ಆಂಡ ಒಂದು ಗುರುಕುಲ ಇತ್ತೇರಿ ಗಟ್ಟದ ಗುರುಕುಲ ರೀ ಆರಿಂದ 2 ದಿನ ಕಲ್ತದನಕ್ಕೆ ನಾನು 5 ದಿನ ಲೆತ್ತೇರಿ ಲೆತ್ತದ ಬಂಡೇರಿ ಎಂಕಣ್ಣ ಎಲ್ಲರಲ್ಲಿ ಹೇಳುದಿಲ್ಲ ಮಾರ್ಯ ನಾಳೆ ಕಲಿಬೇಕು ಅಂತ ಬಂಡೇರಿ ಬೊಳ್ಪಿಗೆ ಅಂದ ನಾನು ಅಲ್ಲ ಪಾಪ ಗಂಟದ ಜನಕ್ಕೊಲ್ಲ ಆಸೆ ಒಂದು ಮನದಲ್ಲಿ ಬೊಳ್ಪು ಸಾಲೆ ಬಣ್ಣ ಒಂದು ಕುಪ್ಪಿಟ್ಟು ಖಾಲಿ ಬರ್ತದೆ ಪೋಯ್ ಕಲಿಗೊಂಡು ನಾನು ಗುರುಕುಲ ಜೈತೀರಿ ಅಪ್ಪುಕಾಕಲ್ನ ಕೇನುನ ಗುರುಕುಲ ಇರ್ತೀವಿ ಮಲ್ಲ ಜುವಾದಾರಿ ಬೋಲ್ದಂಗಿ ಬಾಡಿದ ಮುಂಕುಡು ಕನ್ನಡ ಕದಿಗೊಂಡು ಹೋಗ್ಬೇರು ಮುಂಕೋಪಾಧ್ಯಾಯ ಮುಂಕುಡು ಕನ್ನಡ ಕದಿಪ್ನಿಕ ಮುಂಕೋಪಾಧ್ಯಾಯ ಅಂದಿ ಈ ಜ್ಞಾನಿ ಸಂಪಾದನೆ ಧ್ಯಾನಿ ಅವು ಶಾಲೆ ಈಗ ಗೊತ್ತಾ ಹೆಂಗ್ ಗೊತ್ತಾ ಅಂತ ಎಂಟು ಮರಪುಡು ಇದಕ್ಕೆ ಹೇಳಿಕೊಚ್ಚಿ ಅಂಚಾರೆ ಮೂಗೋಪಾಧ್ಯಾಯರು ಎತ್ಕೊಂಡೇರಿ ಎಂತದ್ ಮಗ ಕೈಯಲ್ಲಿ ಖಾಲಿ ಬಂಡೆ ಪಂಡಿತಿಗೆ ನೋಡ್ತಿದ್ದೀವಿ ದೊಂಕುನೆ ಮಧ್ಯಾಹ್ನ ಮಟ್ಟ ದೊಂಕುತ್ತೀವಿ ಶನಿವಾರ ಮತ್ತೊಂದು ಕರೆಗೆ ಆಯ್ತಾ ಸೋಮವಾರ ಮೀನಪ್ಪನ ಕೇಳ್ತೀರಿ ನಾನು ಕಲಿ ಶಾಲೆಗೆ ಕಲಿ ಮಗ